ಮಿಸ್ಡ್ ಅಬಾರ್ಷನ್ ಇದಾದಾಗೆಲ್ಲ ಹೆಣ್ಮಕ್ಳನ್ನ ಬ್ಲೇಮ್ ಮಾಡ್ತಾರೆ. ಅಂದ್ರೆ ನೀ ಸರಿಯಾಗಿ ತಿಂತಾ ಇಲ್ಲ, ಅಥವಾ ಹಾಳು ಮೂಳೆ ಹೆಚ್ಚಾಗಿ ತಿಂತಾ ಇದೆಯಾ, ಸ್ಟ್ರೆಸ್ ತಗೊಂತಾ ಇದೆಯಾ, ಕೆಲಸ ಜಾಸ್ತಿ ಮಾಡ್ತಾ ಇದೆಯಾ ಅಂತ, ಅದರಿಂದ ಮಿಸ್ಡ್ ಅಬಾರ್ಷನ್ ಆಗ್ತಿದೆ ಅಂತ ಹೇಳ್ತಾರೆ. ಇದು ನಿಜಾನಾ ಮೇಡಮ್? ಅಂದ್ರೆ ಮಿಸ್ಡ್ ಅಬಾರ್ಷನ್ ಬರೀ ವುಮೆನ್ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ಬೇರೆ ಯಾವ್ದು ರೀಸನ್ಸ್ ಇದಾವ? ಓಕೆ, ಫಸ್ಟ್ ಆಫ್ ಆಲ್ ಮಿಸ್ಡ್ ಅಬಾರ್ಷನ್ ಅಂದ್ರೆ ಏನು? ಮಿಸ್ಡ್ ಅಬಾರ್ಷನ್ ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುತ್ತೆ, ಸ್ಕ್ಯಾನ್ ಅಲ್ಲಿ ಪ್ರೆಗ್ನೆನ್ಸಿ ಸಹ ಕಾಣಿಸುತ್ತೆ, ಬಟ್ ಹಾರ್ಟ್ ಬೀಟೇ ಅಪಿಯರ್ ಆಗಲ್ಲ. ಇಲ್ಲ ಕೆಲವೊಮ್ಮೆ ಏನಾಗುತ್ತೆ, ಹಾರ್ಟ್ ಬೀಟ್ ಬಂದಿರುತ್ತೆ, ಸಡನ್ ಆಗಿ 2.5 ತಿಂಗಳು 3 ತಿಂಗಳಿಗೆ ಹಾರ್ಟ್ ಬೀಟ್ ಸ್ಟಾಪ್ ಆಗ್ಬಿಡುತ್ತೆ. ಇದನ್ನ ನಾವು ಮಿಸ್ಡ್ ಅಬಾರ್ಷನ್ ಅಂತೀವಿ. ಮಿಸ್ಡ್ ಅಬಾರ್ಷನ್ ಏನಕ್ಕೆ ಆಗತ್ತೆ ಅಂತಂದ್ರೆ, ಅದು ಫಾರ್ಮ್ ಆಗಿರೋ ಪ್ರೆಗ್ನೆನ್ಸಿ ಐದರ್ ದ ಸ್ಪರ್ಮ್ ಕ್ವಾಲಿಟಿ ಅಥವಾ ಎಗ್ ಕ್ವಾಲಿಟಿ, ಆ ಪ್ರೆಗ್ನೆನ್ಸಿ ಫಾರ್ಮ್ ಆಗಿರೋದ್ರಲ್ಲಿ ಆ ಕ್ವಾಲಿಟಿ ಆಫ್ ದ ಎಗ್ ಆಫ್ ದ ಸ್ಪರ್ಮ್ ಚೆನ್ನಾಗಿರ್ಲಿಲ್ಲ ಅಂತಿದ್ರೆ, ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇತ್ತು ಆ ಫಾರ್ಮ್ ಆಗಿದ್ದ ಪ್ರೆಗ್ನೆನ್ಸಿಯಲ್ಲಿ ಅಂತ ಇತ್ತು ಅಂತಂದ್ರೆ, ಮೋಸ್ಟ್ ಕಾಮನ್ ರೀಸನ್ ಮಿಸ್ಡ್ ಅಬಾರ್ಷನ್ ಆಗೋದಕ್ಕೆ ಇದು. ಅಲಾಂಗ್ ವಿತ್ ದಟ್ ದೇರ್ ಆರ್ ವೇರಿಯಸ್ ಅದರ್ ಕಂಡೀಷನ್ಸ್ ಲೈಕ್ ಆಪ್ಲಾ ಸಿಂಡ್ರೋಮ್ ಅಂತೆಲ್ಲ ಹೇಳ್ತೀವಿ ಹೆಣ್ಮಕ್ಳಲ್ಲಿ. ಆ ತರ ಏನಾದ್ರೂ ಇತ್ತು ಅಂದ್ರೂ ಮಿಸ್ಡ್ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ.